ಹಾಗೆ ಇನ್ನೊಂದು ವಿಚಾರ, ಛಲವಾದಿ ನಾರಾಯಣ ಸ್ವಾಮಿ ಅವ್ರನ್ನ ಕರ್ಕೊಂಡು ಬರೋದಕ್ಕೆ ಅತ್ಯಂತ ಪ್ರಮುಖ ಕಾರಣ ಪ್ರಿಯಾಂಕ್ ಖರ್ಗೆ ಅವ್ರನ್ನ ಅಟ್ಯಾಕ್ ಮಾಡೋದು ಅಂತ ಹೇಳ್ತಾರೆ. ಪ್ರಿಯಾಂಕ್ ಖರ್ಗೆ ಅವ್ರನ್ನ ಬೈದೆ, ಅವ್ರನ್ನ ಅಟ್ಯಾಕ್ ಮಾಡದೆ ನಿಮ್ಮ ರಾಜಕೀಯ ಜೀವನ ನಡೆಯೋದೇ ಕಷ್ಟ ಅಂತ ಖರ್ಗೆ ಅವರೇ ಹೇಳ್ತಾರೆ. ಹೌದಾ? ಅದು ಅಲ್ಲ ಪಾಪ, ಅವರ ಅನಿಸಿಕೆಗೆ ನಾನು ವಿರೋಧ ಯಾಕೆ ಮಾಡಲಿ? ಅವರ ಅನಿಸಿಕೆಗೆ ನಾನು ವಿರೋಧ ಮಾಡಲ್ಲ. ನೋಡಿ, ನಾನು ವಿರೋಧ ಪಕ್ಷದ ಸ್ಥಾನದಲ್ಲಿದ್ದೇನೆ. ಪ್ರತಿಪಕ್ಷದ ನಾಯಕನಾಗಿ ನಾನು ಎಲ್ಲ ಮಂತ್ರಿಗಳಿದ್ದಾರೆ, ಅಲ್ಲಿ 34 ಮಂತ್ರಿಗಳಿದ್ದಾರೆ. ವಿರೋಧ ಪಕ್ಷದ ಸ್ಥಾನ ಇರೋದು ಒಂದೇ. ಒಬ್ಬೊಬ್ಬರನ್ನ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ. ಅಷ್ಟು ಡಿಪಾರ್ಟ್ಮೆಂಟ್ಗಳನ್ನ ನಾನು ಕಾನ್ಸಂಟ್ರೇಟ್ ಮಾಡಬೇಕು. ಮಾಡ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲೇ ತಪ್ಪು ನಡೆದ್ರೆ, ನ್ಯೂನ್ಯತೆಗಳು ಕಂಡು ಬಂದರೆ ಅದನ್ನು ಪ್ರಶ್ನೆ ಮಾಡೋದು ನನ್ನ ಕೆಲಸ. ಅದು ಪ್ರಿಯಾಂಕ ಖರ್ಗೆ ಅವ್ರ ಹತ್ರ ಆ ನ್ಯೂನ್ಯತೆಗಳು ಬರಲಿಲ್ಲ ಅಂದ್ರೆ ನನ್ನ ಹತ್ರ ನಂದೇನು ಅಲ್ಲಿ ಕೆಲಸ ಇಲ್ಲ. ಅವ್ರ ಜೊತೆ ವೈಯಕ್ತಿಕ ಜಿದ್ದಿದೆಯಾ ನಿಮ್ಗೆ? ನಾನು ಜಿದ್ದಿಟ್ಕೊಂಡು ನಾನೇನ್ ಮಾಡ್ಲಿ? ನನಗೇನು ಜಿದ್ದಿಲ್ಲ. ಆದ್ರೆ ಅವರು ಕೆಲವು ಬಾರಿ ಚುಚ್ಚಿ ನನ್ನನ್ನ ಮಾತಾಡಿದಾಗ ಅವರಿಗೆ ಫಿಟ್ಟಿಂಗ್ ಆನ್ಸರ್ ಕೊಟ್ಟಿದ್ದೇನೆ. ಅದನ್ನ ನಾನು ಅವರೊಬ್ಬರಿಗೆ ಅಲ್ಲ, ನಾನು ಯಾರೇ ಆಗ್ಲಿ ಆ ರೀತಿ ಮಾಡಿದವ್ರಿಗೆ ನಾನು ಉತ್ತರ ಕೊಡ್ಲಿಕ್ಕೆ ನನ್ಗೆ ಅಷ್ಟೇ ತಾಕತ್ತಿದೆ. ಆಯ್ತಾ? ದಲಿತರ ವಿಚಾರವಾಗಿ ದಲಿತರ ಬಗ್ಗೆನೂ ಏನೇನೋ ಮಾತಾಡಿದ್ರು ಅವರು. ನಾನು ಹೇಳಿದೆ, ದಲಿತತ್ವ ಅನ್ನೋದು ನಿಮ್ಮ ಕುಟುಂಬದಲ್ಲಿ ಎಲ್ಲಿದೆ ತೋರಿಸಿ ಅಂದೆ. ಈಗಲೂ ತೋರಿಸ್ಲಿ. ಒಂದೇ ಒಂದು ದಲಿತರ ಹೋರಾಟದಲ್ಲಿ ನೀವು ನಿಮ್ಮ ಜೀವನದಲ್ಲಿ ಆಗಿದ್ದೀರಾ? ಇಲ್ಲ. ಯಾರಾದ್ರೂ ಒಬ್ಬ ದಲಿತರನ್ನ ನೀವು ಬೆಳೆಸಿದ್ದೀರಾ? ನಾನೇ ಇದ್ದೆ 20-25 ವರ್ಷ ನಿಮ್ಮ ಜೊತೆಲಿ. ನನ್ನನ್ನು ಏನ್ ಮಾಡಿದ್ರಿ ನೀವು? ಏನು ಮಾಡಲಿಲ್ಲ. ನನ್ನೆಲ್ಲ ಅವರ ಮಾನ್ಯ ಹಿರಿಯ ಖರ್ಗೆ ಅವರು ಇದ್ದಾರಲ್ಲ, ಮಲ್ಲಿಕಾರ್ಜುನ್ ಖರ್ಗೆ ಅವರ ಮತ್ತು ಅವರ ತಾಯಿಯವರು ಅಂದ್ರೆ ಪ್ರಿಯಾಂಕ ಅವರ ತಾಯಿಯವರ ಪುತ್ರ ವ್ಯಾಮೋಹಕ್ಕೆ ನಾನು ಬಲಿಯಾಗಿಬಿಟ್ಟೆ. ಅವರನ್ನು ಮಂತ್ರಿ ಮಾಡಿದ್ರಿ. ನನಗೇನು ಬೇಸರ ಇಲ್ಲ. ನಿಮ್ಮ ಮಗ ನೀವು ಮಾಡಿ, ನಮಗೇನು ನೀವು ಅಷ್ಟು ದುಡಿದ್ವಿ ಅಲ್ಲ, ನಾವು ನಮಗೇನು ಕೊಟ್ರಿ ಅಷ್ಟೇ ನಾನು ಕೇಳೋದು. ನಿಮ್ಮ ಮಗನ ಫಸ್ಟ್ ಟೈಮ್ ಗೆದ್ದ, ಮಂತ್ರಿ ಮಾಡಿದ್ರಿ. ಸೆಕೆಂಡ್ ಟೈಮ್ ಗೆದ್ದ, ಮಂತ್ರಿ ಮಾಡಿದ್ರಿ. ಥರ್ಡ್ ಟೈಮ್ ಗೆದ್ದ, ಮಂತ್ರಿ ಮಾಡಿದ್ದೀರಿ. ಸಂತೋಷ. ಇದೇ ತರ ದಲಿತ ಕುಟುಂಬಗಳಲ್ಲೇ ಶಿವಣ್ಣ ಆನೇಕಲ್ 3 ಸಾರಿ ಗೆದ್ದ, ಮಂತ್ರಿ ಆದ್ರ. SN ನಾರಾಯಣ ಸ್ವಾಮಿ ಬಂಗಾರಪೇಟೆ 3 ಸಾರಿ ಗೆದ್ದ, ಮಂತ್ರಿ ಆದ್ರ. ನರೇಂದ್ರ ಸ್ವಾಮಿ 3 ಸಾರಿ ಗೆದ್ದ, ಮಂತ್ರಿ ಆದ್ರ. ಪ್ರಸಾದ್ ಅಬ್ಬಯ್ಯ 3 ಸಾರಿ. ಇಲ್ಲ, ಯಾರು ಇಲ್ಲ. ಅಂಥ ಮೇಧಾವಿ ನಿಮ್ಮ ಮಗ ಇರ್ಲಿ. ಆದ್ರೆ ಯಾರ ಜಾಗದಲ್ಲಿ ಮಂತ್ರಿ ಮಾಡಿದ್ರಿ? ಈ ರಾಜ್ಯದಲ್ಲಿ ದಲಿತರ ಹುಲಿ ಅಂತ ಹೆಸರು ಪಡೆದಿದ್ದ ಶ್ರೀನಿವಾಸ್ ಪ್ರಸಾದ್ ಅವರನ್ನ ರಾತ್ರೋರಾತ್ರಿ ಇಳಿಸಿ ಅವ್ರ ಜಾಗಕ್ಕೆ ಅವ್ರನ್ನ ತಂದ್ರಲ್ಲ ನೀವು. ಇದು ನೀವು ದಲಿತರಿಗೆ ಮಾಡಿದ ದ್ರೋಹ. ಅದರಿಂದ ದಲಿತತ್ವ ಎಲ್ಲಿ ನಿಮಗೆ ಉಳಿದಿದೆ? ನಾನು ಸಣ್ಣ ವಯಸ್ಸಿನಿಂದ ಹೋರಾಟದಲ್ಲಿ ಬಂದಿದ್ದೀನಿ, ದಲಿತರ ಪರವಾಗಿ ನಿಂತಿದ್ದೀನಿ, ಹೋರಾಟ ಮಾಡಿದ್ದೀನಿ. ಇವತ್ತಿಗೂ ಕೂಡ ಅವರ ಪರವಾಗಿ ನಾನು ನಿಂತಿದ್ದೀನಿ. ನಿಮ್ಮ ಮನೆಯಲ್ಲಿ ಎಲ್ಲಿದೆ ದಲಿತತ್ವ? ನಿಮ್ಮ ತಂದೆಯವರಿಗಿತ್ತು, ಅವರು ಕಷ್ಟದಲ್ಲೇ ಬಂದಿದ್ದಾರೆ. ಇನ್ನು ಉಳಿದ ನೀವೆಲ್ಲರೂ ಕೂಡ ಕ್ರೀಮಿ ಲೇಯರ್. ನೀವು ಏನೂ ದಲಿತತ್ವ ಗೊತ್ತಿಲ್ಲ. ದಲಿತತ್ವ ನಿಮ್ಗೆ ಹೆಂಗ್ ಗೊತ್ತಾಗಿದೆ ಅಂದ್ರೆ ಪುಸ್ತಕ ಓದಿ ಮಾತ್ರ. ಮತ್ತೆ ಕ್ಷೇತ್ರ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಇಷ್ಟೆಲ್ಲ ನೋಡಿ, ಇವತ್ತು ನೀವು ಆ ಮಟ್ಟಕ್ಕೆ ಬೆಳೆದಿದ್ದೀರಿ. ಇನ್ನೊಬ್ಬರಿಗೆ ಅವಕಾಶಗಳನ್ನು ಕಲ್ಪಿಸ್ಕೊಡ್ಬೇಕು. ಇವತ್ತಿಗೂ ನೀವು ಬೇರೆ ದಲಿತರನ್ನ ಸಹಿಸಿಕೊಳ್ಳಾರ್ದಂಥ ಪರಿಸ್ಥಿತಿಯಲ್ಲಿರೋರು ಮತ್ತೆ ಹೇಗೆ ದಲಿತರಾಗ್ತಾರೆ ನೀವು? ಆ ರೀತಿ ದಲಿತತ್ವ ನಿಮಗಿದ್ದಿದ್ರೆ ನಿಮ್ಮ ತರ ನಮ್ಮನ್ನು ಕೂಡ ಅವ್ರಿಗೆ ಹಿಂದಿಲ್ಲ ಮುಂದಿಲ್ಲ ಯಾರಿಲ್ಲ. ನಮ್ಮಪ್ಪ ಹೆಬ್ಬೆಟ್ಟು ಓದಿರ್ಲಿಲ್ಲ. ನಮ್ಮಪ್ಪನೂ ಏನಾದ್ರೂ ಈ ರೀತಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ತರ ಏನಾದ್ರೂ ಓದ್ಕೊಂಡು ರಾಜಕೀಯದಲ್ಲಿ ಬಂದಿದ್ದಿದೆ, ನಮ್ಮಪ್ಪನೂ ನಮ್ಮನ್ನು ಅವ್ರ ತರನೇ ಕಾಪಾಡ್ತಿದ್ರು ಅಷ್ಟೇ. ಅದಕ್ಕೆ ಕೇಳ್ತೀನಿ ಹೊರತು ಅವರ ವಿರುದ್ಧವಾಗಿ ನಾನಿಲ್ಲ. ಓಕೆ, ಈಗ ನೀವು ಒಂದು ದೊಡ್ಡ ಸ್ಟೇಟ್ಮೆಂಟ್ ಕೊಟ್ರಿ ಇತ್ತೀಚೆಗೆ, ಕುಮಾರಸ್ವಾಮಿ ಅವ್ರು 114 ಸೀಟ್ ಗೆದ್ದಾಗ CM ಆಗ್ತಾರೆ ಬಿಡಿ ಅಂತ. ಸೊ ಮೈತ್ರಿಯನ್ನ ಬಯಸ್ತಾ ಇಲ್ವಾ ರಾಜ್ಯ ಬಿಜೆಪಿ ಅಂತ? ಅಲ್ಲಿ ಸ್ವಲ್ಪ ಅದು ರಾಂಗ್ ಆಗಿ ಹೋಗಿದೆ ಅಂತ ನನಗನ್ಸುತ್ತದೆ. ಏನಾಗಿದೆ, ಓದ್ ಕಡೆಯಲ್ಲೆಲ್ಲ ನಾವೇ ಮುಂದಿನ ಮುಖ್ಯಮಂತ್ರಿಗಳು ಅಂತ ಹೇಳ್ಕೊಳ್ತಾರೆ. ಅವ್ರು ಕೊಟ್ಟರು, ಅದಾದ್ಮೇಲೆ ಬೇರೆ ಬೇರೆಯವರು ಕೊಡಕ್ಕೆ ಶುರು ಮಾಡಿದ್ರು. ಸೊ ಆದ್ರಿಂದ ನಾನು ಹಾಸನಕ್ಕೆ ಹೋಗಿದ್ದೆ. ಎಲ್ಲೋ ಹೋಗ್ಬೇಕಾದ್ರೆ ಅಲ್ಲೊಂದು ಪ್ರೆಸ್ ಕಾನ್ಫರೆನ್ಸ್ ನಡೀತಿತ್ತು. ನನಗೆ ನೋಡಿ, ಪದೇ ಅದನ್ನೇ ಒತ್ತಿ ಕೇಳ್ತಿದ್ರು. ಆಮೇಲೆ ಓದ್ ಕಡೆ ಎಲ್ಲೆಲ್ಲ ನೀವೇ ಕ್ಯಾಂಡಿಡೇಟು ಅನ್ನೋ. ಆಮೇಲೆ ಕೆಲವು ಕೋಲಾರು ಅಂಥ ಭಾಗದಲ್ಲೂ ಮುಂದಿನ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವರೇ. ಆಮೇಲೆ ನಾವಿಲ್ಲೆಲ್ಲ 6 ಸೀಟು ನಮಗೆ ಬರುತ್ತೆ, ನೀವೆಲ್ಲನೂ ಏನು ಮಾಡ್ತೀರಿ, ನೀವು ನಮ್ಮ ಜೊತೆಗೆ ಬಂದ್ಬಿಡಿ ಅಂತ ಹೇಳ್ತಾರೆ ಅಂತೇಳಿ ಯಾರೋ ಹೇಳಿದ್ರು ನನಗೆ. ನೋಡಿ,
ಆ ಥರ ಅವ್ರು ಹೇಳೋದು ಇಲ್ಲ, ಆ ರೀತಿ ನಡೆಯೋದು ಇಲ್ಲ. ನಮ್ಮ ಪಕ್ಷ ಸಂಘಟನೆ ಮಾಡೋದು ನಮ್ಮ ಕೆಲಸ, ಅವ್ರ ಪಕ್ಷ ಸಂಘಟನೆ ಮಾಡೋದು ಅವ್ರ ಕೆಲಸ. ಅಂಥ ಸಂದರ್ಭದಲ್ಲಿ ಯಾರೋ ಬಂದ ಆಯ್ತಪ್ಪ ನನಗೆ ಟಿಕೆಟ್ ಕೊಡಬೇಕು ಅಂದಾಗ ಆಯ್ತು ಬಿಡಪ್ಪ ಮಾಡೋಣ, ನಿಂಗೆ ಕೊಡೋಣ ಬಿಡು ಅಂತ ಸಂದರ್ಭ ಬಂದಾಗ ಅಂದ್ಬಿಟ್ರೆ ಅದು ತಪ್ಪಲ್ಲ. ನಾವು ಅಂದಿರ್ತೀವಿ, ಅವರು ಅಂದಿರ್ತಾರೆ ಅಂತ ಹೇಳಿದೆ. ಆದರೆ ಮುಖ್ಯಮಂತ್ರಿ ಅಂತ ನೋಡಪ್ಪ, 113 ಸೀಟ್ ಬರಬೇಕು ಮೊದಲು. 113 ಸೀಟ್ ಬಂದಾಗ ನಾವು ಯಾರು ಮುಖ್ಯಮಂತ್ರಿ ಅಂತ ನಾವು ತೀರ್ಮಾನ ಬರಬೇಕು ಅಂತ ಹೇಳಿದ್ದ ನೀವು? ಅಲ್ಲಲ್ಲ, 100 ಯಾರದೇ ಇರ್ಲಿ, ಒಟ್ಟಿಗೆ 113 ಸೀಟ್ ಬಂದಾಗ ನಾವು ಮುಖ್ಯಮಂತ್ರಿ ಚಿಂತೆ ಮಾಡಬೇಕು. ಆವಾಗ ಅವರಾದ್ರೂ ಆಗ್ತಾರೆ, ನಾವಾದ್ರೂ ಆಗ್ತೀವಿ. ಈಗ 113 ಬರ್ಲಿ ಮೊದಲು, ಅವರೇ ಆಗ್ಲಿ ಬಿಡಿ ಅಂದೆ. ಅದನ್ನ ಅವರು ಒಂದ್ ಸ್ವಲ್ಪ ಟ್ವಿಸ್ಟ್ ಮಾಡಿದ್ರು ಅಂತ ಕಾಣುತ್ತೆ. ಅದು ಆದ್ರೆ ಈಗ ಬಿಜೆಪಿ ಹೈಕಮಾಂಡ್ ಅಂತೂ ಮೈತ್ರಿ ಬಯಸ್ತಿದೆ ಅನ್ನೋದು ಕ್ಲಿಯರ್ ಆಗಿ ಕಾಣಿಸ್ತಿದೆ. ಯಾಕಂದ್ರೆ ಕುಮಾರಸ್ವಾಮಿ ಅವರಿಗೆ ಜವಾಬ್ದಾರಿ ಮೇಲೆ ಜವಾಬ್ದಾರಿ ನರೇಂದ್ರ ಮೋದಿ ಅವರು ಕೊಡ್ತಿದ್ದಾರೆ. ಮೈತ್ರಿ ಇಲ್ಲದೆ ಅಂದ್ರೆ ಸುಮಾರು ರಾಜ್ಯಗಳಲ್ಲಾಗಿದೆ. ಬಿಹಾರದಲ್ಲಿ ಬಿಜೆಪಿನೇ ಸ್ಟ್ರಾಂಗ್ ಇದ್ರು ಜೆಡಿಯುನ ಬಿಡ್ಲಿಲ್ಲ. ನಿತೀಶ್ ಕುಮಾರ್ ಅವ್ರನ್ನೇ ಪದೇ ಪದೇ ಮುಖ್ಯಮಂತ್ರಿ ತಾವೇ ಹೆಚ್ಚು ಸೀಟ್ ಗೆದ್ರು ಕೂಡ ಮಾಡ್ಕೊಂಡು ಬಂದ್ರು. ಈ ಸಲನೂ ಕೂಡ ಅವಕಾಶ ಕೊಟ್ಟರು. ಅದೇ ರೀತಿಯ ಒಂದು ಫಾರ್ಮುಲಾ ಕರ್ನಾಟಕದಲ್ಲಿ ಅಪ್ಲೈ ಮಾಡಕ್ ನೋಡ್ತಿದ್ದಾರೆ. ಬಿಜೆಪಿ ಜೆಡಿಯು ತರಾನೇ ಇಲ್ಲಿ ಬಿಜೆಪಿ ಜೆಡಿಎಸ್ ಅಂತ ಒಂದು ಚರ್ಚೆ ಶುರುವಾಗಿದೆ. ನಾನು ಹೇಳೋದು ಏನ್ ಗೊತ್ತಾ, NDA ಭಾಗವಾಗಿ ಯಾರ್ಯಾರಿದ್ದಾರೋ ನಾವೇ ಸ್ವತಃ ಸರ್ಕಾರ ನಡೆಸುವಷ್ಟು ಸೀಟ್ಗಳು ಬಂದಾಗಲೂ ಕೂಡ ಕಮಿಟ್ಮೆಂಟ್ ಏನಿರ್ತದಲ್ಲ ಅದನ್ನ ಫುಲ್ಫಿಲ್ ಮಾಡುವಲ್ಲಿ ಮೋದಿಜಿಯವರು ಒಂದು ದಿಟ್ಟತನವನ್ನು ತೋರಿಸಿದ್ದಾರೆ. ನಮಗೆ ಇದೆ, ಮೆಜಾರಿಟಿ ನಮಗೆ ಇದೆ, ಆದರೆ ಅವ್ರೇನು ಅವಶ್ಯಕತೆ ಇರಲಿಲ್ಲ, ಆದರೂ ಕೊಟ್ಟಿದ್ದೀವಿ. ಹೀಗೆ ಇಲ್ಲೂ ಅಷ್ಟೇ, ನಾವು ಒಂದು ಸಾರಿ ಬದ್ಧತೆಯನ್ನು ಪ್ರದರ್ಶನ ಮಾಡಿದ ಮೇಲೆ ಅದು ನಡೆದೇ ನಡೀತದೆ. ಈಗ ನಾವು NDA ಭಾಗ ಇಬ್ಬರು ಕೂಡ ನಾವು NDA ಆಗಿ ನಾವು ವಿಶ್ವಾಸದಿಂದ ನಮ್ಮ ಇದನ್ನು ಮುಂದುವರಿಸ್ಕೊಂಡು ಹೋಗ್ಬೇಕು. ವರಿಷ್ಠ ಮಂಡಳಿ ಏನು ತೀರ್ಮಾನ ಕೊಡ್ತದೋ ಅದನ್ನು ನಾವು ಒಪ್ತೀವಿ, ಅವರು ಒಪ್ತಾರೆ. ಬಟ್ ಯಡಿಯೂರಪ್ಪನವರು ಸ್ವತಂತ್ರವಾಗಿ ಗೆಲ್ತೀವಿ ಅಂತ ಮೊನ್ನೆ ಘೋಷಣೆ ಮಾಡಿದ್ರು. ವಿಜಯೇಂದ್ರ ಅವರು ಒಂದ್ಸಲ ಸ್ವಂತ ಬಲದ ಮೇಲೆ ಅನ್ನುವಂಥ ಸ್ಟೇಟ್ಮೆಂಟ್ ತಗೊಂಡು ಸುಮಾರು ಚರ್ಚೆಗೆ ಕಾರಣ ಆಯ್ತು. ಯಾಕೆ ಯಡಿಯೂರಪ್ಪನವರು ಬಣದವ್ರ ಬಾಯಲ್ಲೇ ಆ ಮಾತು ಬರ್ತಿದೆ, ಇನ್ನೊಂದು ಟೀಮು ಬೇರೆ ರೀತಿಯಲ್ಲಿ ಮಾತಾಡ್ತಿದೆಯಲ್ಲ ಮೈತ್ರಿ ಬೇಕು ಅಂತ? ಇಲ್ಲಿ ಮೈತ್ರಿ ಬೇಕು ಅಲ್ಲ, ಮೈತ್ರಿ ಈಗಾಗಲೇ ನಾವು ಆಗಿದ್ದೇವೆ. ಇದೆ ನಮ್ಮ ಮೈತ್ರಿ ಈಗಾಗಲೇ ಜೀವಂತ ಇದೆ. ಇದು ಹೊಸದಾಗ ಆಗ್ಬೇಕಂತ ಏನಿಲ್ಲ. ಆದ್ರೆ ಏನಾಗತ್ತೆ, ನಮ್ಮ ಪಕ್ಷದ ವೇದಿಕೆಯಲ್ಲಿ ನಾವು ಭಾಷಣ ಮಾಡುವಾಗ ನಮ್ಮ ಕಾರ್ಯಕರ್ತರನ್ನ ಹುರುಪು ಮಾಡಲಿಕ್ಕೆ, ನಮ್ಮ ನಾಯಕರಿಗೆ ನಾವು ಶಕ್ತಿ ತುಂಬಲಿಕ್ಕೆ ನಾವು ಒಂದು ಮಾತಾಡ್ತೇವೆ. ಈ ಸಾರಿ ನಾವು ಸ್ವಂತ ಶಕ್ತಿಯಿಂದ ನಾವು ಅಧಿಕಾರಕ್ಕೆ ಬರ್ತೀವಿ ಅಂತ ನಾವು ಹೇಳ್ತೀವಿ. ಅವರು ಅದನ್ನು ಹೇಳಿದ್ರೆ ತಪ್ಪೇನಿಲ್ಲ. ಬಟ್ ತಪ್ಪು ಸಂದೇಶ ಆದ್ರೆ ಅದೇನಾಗತ್ತೆ, ಇವ್ರು ಹೇಳಿದಾಗ ಒಂದು ತಪ್ಪು ಸಂದೇಶ ಅನ್ನೋದು ಹೋಗುತ್ತೆ. ಆದ್ರಿಂದ ಮಾತಾಡುವಾಗ ನಾವು ಸ್ವಲ್ಪ ಅವಲೋಕನ ಮಾಡಿ ಮಾತಾಡಬೇಕು. ಇವಾಗ ಆವಾಗ ಪದೇ ಪದೇ ಅವರು ಮುಖ್ಯಮಂತ್ರಿ ನಾವೇ ಅನ್ನೋ ಮಾತನ್ನು ಹೇಳಕ್ಕೆ ಪ್ರಾರಂಭ ಮಾಡಿದ್ರು. ನಮ್ಮಲ್ಲಿ ಶುರುವಾಗೋಯ್ತು. ಅಲ್ಲ, ನಮ್ಮಲ್ಲಿ ಶುರು ಆಗ್ಬಿಡ್ತು, ಗೊಂದಲ ಶುರು ಆಗ್ಬಿಡ್ತು. ಏನು ಹಿಂಗೆ ಹೇಳ್ಕೊಂಡು ಹೋಗ್ತಾರಲ್ಲ, ಏನು ಇದಕ್ಕೆ ಯಾರು ಉತ್ತರ ಕೊಡ್ತಿರ್ಲಲ್ಲ ಅಂತ ಸಮಯದಲ್ಲಿ ಇದಾಗತ್ತೆ. ಇವು ಯಾವು ಕೂಡ ಶಾಶ್ವತ ಅಲ್ಲ. ವರಿಷ್ಠ ಮಂಡಳಿಯ ಆದೇಶವೇ ಮುಖ್ಯ. ಆವತ್ತು ಅವ್ರು ಏನ್ ಹೇಳ್ತಾರೋ ಅದರ ಪ್ರಕಾರ ನಮ್ಮದು ನಡ್ಕೊಂಡು